ಸ್ನೇಹಿತರೆ, ಮೀಡಿಯಾ ಕೀರ್ತಿಗೆ ಸ್ವಾಗತ ಸುಸ್ವಾಗತ. ಈ ಭರತಖಂಡದಲ್ಲಿ ಲೆಕ್ಕವಿಲ್ಲದಷ್ಟು ರಾಜಮನೆತನಗಳು ಆಳ್ವಿಕೆ ನಡೆಸಿವೆ. ಆದರೂ ಕೂಡ ತನ್ನ ಕಲಾ ಶ್ರೀಮಂತಿಕೆಯಿಂದ, ಸಂಸ್ಕೃತಿಗಳ ಸಮ್ಮಿಲನದಿಂದ ಇಂದಿಗೂ ಹೆಚ್ಚು ಜನರ ಮನದಲ್ಲಿ ಉಳಿದಿರುವ ಹಲವಾರು ರಾಜಮನೆತನಗಳ ಪೈಕಿ ವಿಜಯನಗರ ಸಾಮ್ರಾಜ್ಯದ ಹೆಸರು ಮುಂಚೂಣಿಯಲ್ಲಿ ಕಾಣಬಹುದು. ಕರ್ನಾಟಕ ಮಾತ್ರವಲ್ಲದೆ ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿರುವ ಹಂಪಿಯು ಈಗಲೂ ಕೂಡ ತನ್ನ ಗತವೈಭವದ ಕಥೆಯನ್ನು ನಮಗೆ ಸಾರುತ್ತಲೇ ಇದೆ. ವಿಜಯನಗರ ಈ ಹೆಸರನ್ನು ಕೇಳುತ್ತಿದ್ದಂತೆ ಮೊದಲು ನಮಗೆ ನೆನಪಿಗೆ ಬರುವುದು ಶ್ರೀಕೃಷ್ಣ ದೇವರಾಯ. ಆದರೆ ಈ ಸಾಮ್ರಾಜ್ಯ ಯಾರು ಸ್ಥಾಪಿಸಿದ್ದು, ಈ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಪ್ರೇರಣೆ ನೀಡಿದವರು ಯಾರು ಎಂದು ಅಷ್ಟಾಗಿ ಯಾರಿಗೂ ತಿಳಿದಿಲ್ಲ. ಗೆಳೆಯರೆ, ವಿಜಯನಗರ ಈ ಸಮೃದ್ಧವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಆಲಮದ ಸಮಾಜದ ಅಕ್ಕಬುಕ್ಕ ಎಂಬ ಇಬ್ಬರು ಸಹೋದರರು ಎಂದು ನಿಮಗೆಲ್ಲ ತಿಳಿದಿದೆ. ಆದರೆ ಅವರನ್ನು ಪ್ರೇರೇಪಿಸಿದ ವ್ಯಕ್ತಿಯ ಕುರಿತು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪ ಯಾವೆಲ್ಲ ಕಾರ್ಯಗಳನ್ನು ಮಾಡಿಸುತ್ತದೆ ಅನ್ನೋದಕ್ಕೆ ಯತಿವರ್ಯರೇ ಸಾಕ್ಷಿ. ಸನ್ಯಾಸಿಯಾದವರು ಒಂದು ಭದ್ರವಾದ ಸಾಮ್ರಾಜ್ಯವನ್ನು ಸ್ಥಾಪನೆಗೆ ಪ್ರೇರಣೆಯಾಗುತ್ತಾರೆ ಅಂದ್ರೆ ಆ ಯತಿವರ್ಯರ ಶಕ್ತಿ ಎಷ್ಟಿರಬಹುದು. ಅಷ್ಟಕ್ಕೂ ಆ ಯತಿವರ್ಯರು ಯಾರು, ಅವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಹೇಗೆ ಪ್ರೇರಣೆ ಆದ್ರು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಗೆಳೆಯರೆ, ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರು ಆಳುತ್ತಿದ್ದ ಸಮಯವದು. ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಆಸೆಯಿಂದ ದಕ್ಷಿಣ ಭಾರತಕ್ಕೂ ಮುಖ ಮಾಡಿದ್ರು. ತಮ್ಮ ಸಾಮ್ರಾಜ್ಯವನ್ನು ದೆಹಲಿ ಸುಲ್ತಾನರು ವಿಸ್ತರಿಸಿದ್ರೆ ಬಹುಶಃ ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಳ್ಳುತ್ತಾ ಇತ್ತ ಇಲ್ಲವೋ ಗೊತ್ತಿಲ್ಲ. ಸಾಮ್ರಾಜ್ಯ ವಿಸ್ತರಣೆ ಆಸೆಯಿಂದ ಕ್ರೂರಿಗಳಾದ ಸುಲ್ತಾನರು ಹಿಂದೂಗಳನ್ನು ಹಿಂಸಿಸಲು ಶುರು ಮಾಡಿದರು. ಅತ್ಯಾಚಾರ ಅನಾಚಾರಗಳನ್ನು ಮಾಡಿ ಹಿಂದೂ ದೇವತೆಗಳನ್ನು ತುಚ್ಛವಾಗಿ ಕಾಣುವುದಕ್ಕೆ ಶುರು ಮಾಡಿದರು. ಇದನ್ನೆಲ್ಲ ನೋಡಿದ ಆ ಯತಿಗಳಿಗೆ ಹೇಗಾದರೂ ಈ ಸುಲ್ತಾನರನ್ನು ಹಿಮ್ಮೆಟ್ಟಿಸಿ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡುವ ವ್ಯಕ್ತಿಗಳನ್ನು ಹುಡುಕುವ ಮನಸ್ಸಾಯಿತು. ಮನದಲ್ಲಿ ಹಿಂದೂ ಸಾಮ್ರಾಜ್ಯದ ಭವ್ಯ ಪರಂಪರೆಯನ್ನು ಉಳಿಸುವ ಆಸೆಯನ್ನು ಹೊತ್ತ ಆ ಯತಿಗಳ ಹೆಸರು ಶ್ರೀ ವಿದ್ಯಾರಣ್ಯ ಭಾರತಿ. ಇವರ ಮೂಲ ಹೆಸರು ಮಾಧವ. ತಾಯಿ ಶ್ರೀಮತಿ ದೇವಿ ಮತ್ತು ತಂದೆ ಮಾಯಣಾಚಾರ್ಯರು ಅನೇಕ ವರ್ಷಗಳಿಂದ ಮಕ್ಕಳಿಲ್ಲದ ಈ ದಂಪತಿಗಳಿಗೆ ಶ್ರೀಕೃಷ್ಣನ ಅನುಗ್ರಹದಿಂದ ಒಂದು ಗಂಡು ಮಗು ಹುಟ್ಟಿತು. ಈ ಮಗುವೇ ಮುಂದೆ ವಿದ್ಯಾರಣ್ಯ ಎಂಬ ಯತಿಗಳಾದರು. ಮಾಧವ ಎಂಬ ಹೆಸರಿನ ವಿದ್ಯಾರಣ್ಯರು ತುಂಗಭದ್ರಾ ನದಿಯ ತೀರದಲ್ಲಿ ಶಂಕರಾನಂದ ಎಂಬ ತಪಸ್ವಿಗಳ ಬಳಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಮುಂದೆ ಗುರು ಶಂಕರಾನಂದರ ಆದೇಶದಂತೆ ಕಂಚಿಯಲ್ಲಿ ಶ್ರೀ ವಿದ್ಯಾತೀರ್ಥರ ಬಳಿ ವೇದಾಭ್ಯಾಸವನ್ನು ಕಲಿತರು. ತನ್ನ ವಿದ್ಯಾಭ್ಯಾಸ ಮುಗಿಸಿ ಮತ್ತೆ ತನ್ನ ಊರಿಗೆ ಆಗಮಿಸಿದ ಮಾಧವರನ್ನು ಊರಿನ ಹಿರಿಯವರು ಒತ್ತಾಯ ಮಾಡಿಸಿ ಸಂಸಾರಿಯನ್ನಾಗಿ ಮಾಡುತ್ತಾರೆ. ಹಿರಿಯರ ಆಸೆ ಮಾಧವ ಎಲ್ಲರ ಹಾಗೆ ಸುಖ ಸಂಸಾರ ಮಾಡಿಕೊಂಡು ಬದುಕಲು ಎಂಬುದಾಗಿತ್ತು. ಆದರೆ ದೈವ ಇಚ್ಛೆ ಇವರಿಂದ ಒಂದು ಮಹಾನ್ ಕಾರ್ಯವನ್ನು ಮಾಡಿಸಲು ಮುನ್ನುಡಿಯನ್ನು ಬರೆದಿತ್ತು. ಅದೊಂದು ದಿನ ದೆಹಲಿ ಸುಲ್ತಾನರು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಮೇಲೆ ದಾಳಿ ಮಾಡಿ ಆ ಊರನ್ನು ಹಾಗೂ ದೇವಸ್ಥಾನವನ್ನು ಕೊಳ್ಳೆ ಹೊಡೆದು ದೇವರ ಮೂರ್ತಿಯನ್ನು ಹಾಳು ಮಾಡಿದ್ದಾರೆ ಎಂಬ ಸುದ್ದಿ ಮಾಧವರ ಕಿವಿಗೆ ಬೀಳುತ್ತದೆ. ಮೊದಲಿನಿಂದಲೂ ಹಿಂದೂ ಸಾಮ್ರಾಜ್ಯವನ್ನು ಉಳಿಸಬೇಕೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ ಮಾಧವರು ಈ ವಿಷಯವನ್ನು ಕೇಳಿ ಏನಾದರೂ ಮಾಡಿ ನಾನು ಹಿಂದೂ ಸಾಮ್ರಾಜ್ಯದ ರಕ್ಷಣೆ ಮಾಡಬೇಕು, ಹೀಗೆ ಸಂಸಾರಿಯಾಗಿದ್ರೆ ಏನನ್ನು ಮಾಡುವುದಕ್ಕೆ ಆಗುವುದಿಲ್ಲ ಅಂತ ತಿಳಿದು ಮನೆಯನ್ನು ಬಿಟ್ಟು ದೇಶ ಸಂಚಾರಕ್ಕೆ ಹೊರಟೋಗುತ್ತಾರೆ. ಅನೇಕ ಪುಣ್ಯಕ್ಷೇತ್ರಗಳನ್ನು ಭೇಟಿ ಮಾಡಿ ಶೃಂಗೇರಿಯನ್ನು ತಲುಪಿದ ಅವರು ಶ್ರೀ ಭಾರತಿ ತೀರ್ಥಕೃಷ್ಣರಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದು ವಿದ್ಯಾರಣ್ಯ ಭಾರತಿ ಎಂಬ ಹೆಸರನ್ನು ಸಹ ಪಡೆಯುತ್ತಾರೆ. ಸನ್ಯಾಸ ದೀಕ್ಷೆಯ ನಂತರ ಕಠೋರ ತಪಸ್ಸಿನ ಫಲವಾಗಿ ವಿದ್ಯಾರಣ್ಯರು ಪಂಪ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಮಾಡಲು ಶುರು ಮಾಡುತ್ತಾರೆ. ಹೇಗಾದರೂ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ತಪಸ್ಸನ್ನು ಆಚರಿಸುತ್ತಿದ್ದ ವಿದ್ಯಾರಣ್ಯರಿಗೆ ಅದೊಂದು ದಿನ ಆ ದೇವರ ಎರಡು ಶ್ರೇಷ್ಠ ವ್ಯಕ್ತಿಗಳನ್ನು ಕಳುಹಿಸಿದ. ಅದು ಕ್ರಿಸ್ತ ಶಕ 1335ರಲ್ಲಿ ತಪಸ್ಸು ಮಾಡುತ್ತಿದ್ದ ವಿದ್ಯಾರಣ್ಯರ ಬಳಿ ಇಬ್ಬರು ಯುವಕರು ಬರುತ್ತಾರೆ. ಯತಿಗಳೇ, ನಮಗೆ ನೀವೇ ಆಶ್ರಯ ನೀಡಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಬಾಳಲಿದ ಮುಖ ನೋಡಿದ ವಿದ್ಯಾರಣ್ಯರು ಅವರನ್ನು ವಿಚಾರಿಸಿದಾಗ ಆ ಯುವಕರು, ನಾವು ಅಕ್ಕಬುಕ್ಕ ಎಂಬ ಸಹೋದರರು ಅನೇಕ ವರ್ಷಗಳ ಹಿಂದೆ ದೆಹಲಿ ಸುಲ್ತಾನ ನಮ್ಮನ್ನು ಬಂಧಿಸಿ ನಮ್ಮ ಕಣ್ಣ ಮುಂದೆ ನಮ್ಮ ಬಂಧು ಬಳಗದವರನ್ನು ಕೊಲ್ಲಿಸಿದ. ಅನೇಕ ವರ್ಷಗಳಿಂದ ಅವನ ಸೆರೆಯಾಳಾಗಿದ್ದ ನಾವು ಅವನ ಕೈ ಕೆಳಗೆ ಸೈನಿಕರಂತೆ ಕೆಲಸ ಮಾಡಬೇಕಾಯಿತು. ನಮಗೆ ದೆಹಲಿಯಿಂದ ತಪ್ಪಿಸಿಕೊಳ್ಳಲು ಒಂದು ಅವಕಾಶ ಸಿಕ್ಕಿತು. ದಕ್ಷಿಣದಲ್ಲಿ ಅರಾಜಕತೆಯನ್ನು ಅಡಗಿಸಲು ದೆಹಲಿ ಸುಲ್ತಾನ ನಮ್ಮನ್ನು ಈ ದಿಕ್ಕಿಗೆ ಕಳಿಸಿದ. ಆದರೆ ಅವನ ಅಡಿಯಾಳಾಗಿ ಬದುಕಲು ನಮಗೆ ಇಷ್ಟವಿರಲಿಲ್ಲ.
ನಾವಿಬ್ಬರು ಹೇಗೋ ತಪ್ಪಿಸಿಕೊಂಡು ಬಂದೆವು. ಇದೀಗ ಅವನ ಸೈನ್ಯ ನಮ್ಮನ್ನು ಹುಡುಕುತ್ತಾ ಇದೆ. ಹೇಗಾದರೂ ಮಾಡಿ ನಮಗೆ ಆಶ್ರಯ ನೀಡಿ ಎಂದು ಕೇಳಿಕೊಂಡರು. ಇವರ ಪರಿಸ್ಥಿತಿಯನ್ನು ತಿಳಿದ ವಿದ್ಯಾರಣ್ಯರು ನನ್ನ ಮನದ ಬಯಕೆ ಈಡೇರುವ ಸಮಯ ಒದಗಿ ಬಂತು ಎಂದು ತಿಳಿದು ಅಕ್ಕಬುಕ್ಕರಿಗೆ ಸನಾತನ ಹಿಂದೂ ಧರ್ಮದ ಪರಿಚಯವನ್ನು ಮಾಡಿ ಅವರಿಬ್ಬರಿಗೆ ಒಂದೊಂದು ಹೊಸ ತಂಡವನ್ನು ರಚಿಸಲು ಪ್ರೇರೇಪಣೆ ನೀಡುತ್ತಾರೆ. ವಿದ್ಯಾರಣ್ಯರ ಮಾತಿನಂತೆ ಅಕ್ಕಬುಕ್ಕರು ತಮ್ಮದೇ ಆದ ಬಲಾಢ್ಯವಾದ ಸೈನ್ಯವನ್ನು ಕಟ್ಟಿಕೊಂಡು ಆನೆಗುಂದಿಯನ್ನು ಆಳ್ವಿಕೆ ಮಾಡುತ್ತಿದ್ದ ದೆಹಲಿ ಸುಲ್ತಾನನ ಪ್ರತಿನಿಧಿ ಮಲ್ಲಿಕ್ ನಾಯ್ಕ್ ಮೇಲೆ ದಾಳಿ ಮಾಡಿ ಆತನನ್ನು ಸೋಲಿಸಿ ಆನೆಗುಂದಿಯನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಕೆಲಕಾಲ ಆನೆಗುಂದಿಯಲ್ಲೇ ಆಳ್ವಿಕೆ ಮಾಡುತ್ತಾರೆ. ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ ಅವರು ಮುಂದೆ ತುಂಗಭದ್ರಾ ನದಿ ತೀರದಲ್ಲಿ ವಿಜಯನಗರ ಎಂಬ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುತ್ತಾರೆ. ಕ್ರಿಸ್ತಶಕ 1336ರಲ್ಲಿ ಅಕ್ಕಬುಕ್ಕರಿಂದ ಸ್ಥಾಪಿತವಾದ ಸಾಮ್ರಾಜ್ಯ ಕ್ರಿಸ್ತಶಕ 1485ರವರೆಗೆ ಕನ್ನಡದ ನಾಡಿನಲ್ಲಿ ಆಳ್ವಿಕೆ ಮಾಡಿತ್ತು. ವಿದ್ಯಾರಣ್ಯರು ಯಾವ ಸಂಕಲ್ಪವನ್ನು ಮನಸ್ಸಿನಲ್ಲಿ ದೃಢವಾಗಿ ನಿಶ್ಚಯಿಸಿಕೊಂಡಿದ್ದರೋ ಅದು ಅವರ ಆಸೆಯಂತೆ ನೆರವೇರಿತು. ಸುಮಾರು 118 ವರ್ಷಗಳ ಕಾಲ ಬದುಕಿದ್ದ ಅವರು ಬಹುಕಾಲ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿ ಅಕ್ಕಬುಕ್ಕರಿಗೆ ಮಾರ್ಗದರ್ಶನ ನೀಡಿದರು. ಅಳಿದು ಹೋಗುತ್ತಿದ್ದ ಹಿಂದೂ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿ ಹಾಕಿದ ಕೀರ್ತಿ ವಿದ್ಯಾರಣ್ಯ ಮತ್ತು ಅಕ್ಕಬುಕ್ಕರಿಗೆ ಸಲ್ಲುತ್ತದೆ. ಬಹುಶಃ ಈ 3 ಜನರು ಮನಸ್ಸು ಮಾಡುತ್ತಿದ್ದರೆ ಅಂದಿನ ಕಾಲದಲ್ಲೇ ಕರ್ನಾಟಕ ಭೂಪ್ರದೇಶ ದೆಹಲಿ ಸುಲ್ತಾನರಿಂದ ಛಿದ್ರವಾಗುತ್ತಿತ್ತೇನೋ. ವಿಜಯನಗರ ಸಾಮ್ರಾಜ್ಯ ಇಲ್ಲದೆ ಹೋಗಿದರೆ ಇಂದು ಹಂಪಿಯಂತಹ ಶ್ರೀಮಂತ ಕಲಾಸೌಧವನ್ನು ನಾವು ನೋಡೋಕು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಗೆಳೆಯರೆ, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆಯ ಹಿಂದೆ ಒಂದು ಪ್ರೇರಕ ಶಕ್ತಿ ಇರುತ್ತದೆ. ಅಕ್ಕಬುಕ್ಕರಿಗೆ ಪ್ರೇರಕರಾದ ವಿದ್ಯಾರಣ್ಯರು ಸದಾಕಾಲ ಕನ್ನಡಿಗರ ಮನದಲ್ಲಿ ನೆಲೆಸಿದ್ದಾರೆ. ಯಾರೆಷ್ಟೇ ಪ್ರಯತ್ನಿಸಿದರೋ ಹಿಂದೂ ಎನ್ನುವ ಸನಾತನ ಧರ್ಮವನ್ನು ಅಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಎನ್ನುವುದಕ್ಕೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಒಂದು ಉದಾಹರಣೆಯಾಗಿದೆ. ಇಂತಹ ಅದೆಷ್ಟೋ ಘಟನೆಗಳು ಈ ನೆಲದ ಮಣ್ಣಿನಲ್ಲಿ ಒದಗಿ ಹೋಗಿವೆ. ಗೆಳೆಯರೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಸಿಗೋಣ.